ಹಾಯ್ ಹಲೋ ನಮಸ್ಕಾರ ದೇವರುಗಳ ವೆಲ್ಕಮ್ ಟು ಕ್ಯಾಪ್ಚರ್ ಕರ್ನಾಟಕ. ದೇವರುಗಳ ನಿನ್ನೆ ಒಂದು ಆಘಾತಕಾರಿ ನ್ಯೂಸು, ಒಂದು ಬ್ರೇಕಿಂಗ್ ನ್ಯೂಸು ಹೊರಬಿದ್ದಿದೆ. ಇದು ಗಜಪಯಣಕ್ಕೆ ಸಂಬಂಧಪಟ್ಟಂಗೆ. ಹಾಗೆ ನಾವೆಲ್ಲರೂ ವೆಯ್ಟ್ ಮಾಡ್ತಿದ್ವಿ ಗಜಪಯಣಕ್ಕೆ ಸೆಲೆಕ್ಟ್ ಆಗುವಂಥ ಆನೆಗಳದ್ದು ಲಿಸ್ಟು ಬರೋಕ್ಕೆ ಅಂತ. ನಿನ್ನೆ ತಾನೇ ಲಿಸ್ಟು ಹೊರಬಿತ್ತು. ಇದೊಂದು ದೊಡ್ಡ ಶಾಕಿಂಗ್ ನ್ಯೂಸ್. ಏನಪ್ಪ ಅಂತ ಹೇಳಿದ್ರೆ, ಈ ವರ್ಷ ಮೈಸೂರು ದಸರಾಕ್ಕೆ 2026 ಮೈಸೂರು ದಸರಾಕ್ಕೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಬರ್ತಾ ಇಲ್ಲ. ಇದು ದೊಡ್ಡ ಶಾಕಿಂಗ್ ನ್ಯೂಸು. ಇದು ತುಂಬ ನಮಗೆಲ್ಲ ತುಂಬ ಬೇಜಾರಾಗಿದೆ, ಹಾಗೂ ಅಭಿಮಾನಿಗಳಿಗೂ ತುಂಬ ಬೇಜಾರಾಗಿದೆ, ಆನೆ ಪ್ರೇಮಿಗಳಿಗೂ ತುಂಬ ಬೇಜಾರಾಗಿರುವಂಥ ಸಂಗತಿ. ಇದರಿಂದ ಏನು ರೀಸನ್ ಇದೆ ಅಂತ ಗೊತ್ತಿಲ್ಲ. ಡೈರೆಕ್ಟಾಗಿ ಇದಕ್ಕಿದ್ದಂಗೆ ಸಡನ್ನಾಗಿ ಏನು ಇನ್ಫಾರ್ಮೇಷನ್ ಇಲ್ಲ, ಬರ್ತಾನೋ ಬರಲ್ಲ ಅಂತ. ಸಡನ್ನಾಗಿ ಲಿಸ್ಟಲ್ಲಿ ಹೆಸರೇ ಇಲ್ಲ. ಹಾಗೂ ಅಂಬರಿ ಕೂಡ ಈ ವರ್ಷ ಅಭಿಮನ್ಯು ಹೊರಲ್ಲ, ಬೇರೆ ಆನೆ ಹೊರ್ತಾರೆ ಅಂತೇನೋ ಅಪ್ಡೇಟು ಬಂದಿದೆ. ಇದು ತುಂಬ ಬೇಜಾರಾಗಿದೆ. ಇದರಿಂದ ತುಂಬ ಜನ ಬೇಜಾರಾಗಿದೆ. ಈ ವರ್ಷ ಅಭಿಮನ್ಯು ಇಲ್ದಿರ ಮೈಸೂರು ದಸರಾ ಯಾವ ಥರ ಇರುತ್ತೆ ಅಂತ ಎಲ್ರಿಗೂ ಒಂಥರ ಕುತೂಹಲ ಆಗಿದೆ. ಹಾಗೂ ಇನ್ನೂ ಕೆಲವರಲ್ಲಿ ನಂಬಿಕೆ ಕೂಡ ಇಲ್ಲ ಅಭಿಮನ್ಯುನ ಏನಾದರೂ ಸರ್ಪ್ರೈಸಾಗಿ ತರ್ಬೋದು ಏನೋ ಅಂತ. ಬಟ್ಟು ಇದೆಲ್ಲ ಸರ್ಪ್ರೈಸ್ ಎಲ್ಲ ಏನೂ ಇಲ್ಲ. ಇದು 100% ಸತ್ಯ. ಈ ವರ್ಷ ಮೈಸೂರು ದಸರಾಕ್ಕೆ ಅಭಿಮನ್ಯು ಬರಲ್ಲ, ಹಾಗೂ ಅಂಬಾರಿ ಕೂಡ ಅಭಿಮನ್ಯು ಹೊರಲ್ಲ. ಇದರಿಂದ ತುಂಬ ಜನ ಬೇಜಾರಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗ ನಮ್ಮ ಮೈಸೂರು ಡೈರೀಸು ಯೂಟ್ಯೂಬರ್ಸ್ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಅವರು ಏನು ಹೇಳ್ತಾರೆ ಅಂತ ಕೇಳ್ಕೊಬರೋದ ಬನ್ನಿ. ಅಭಿ ಅವರೇ ನಮಸ್ತೆ. ನಮಸ್ತೆ. ನಿನ್ನೆ ತಾನೇ ನಮ್ಮ ಗಜಪಯಣದ್ದು ಯಾವ್ಯಾವ ಆನೆಗಳು ಅಂತೇಳಿ ಎಲ್ಲ ಶಾರ್ಟ್ ಲಿಸ್ಟಾಗಿ ರಿಲೀಸ್ ಆಗಿದೆ. ಇದರಲ್ಲಿ ನಮ್ಮ ಅಭಿಮನ್ಯುನ ಹೆಸರೇ ಇಲ್ಲ. ನೋಡಿದ ತಕ್ಷಣ ನಮಗೆಲ್ಲ ತುಂಬ ಶಾಕ್ ಆಯಿತು, ತುಂಬ ಬೇಜಾರನಾಯಿತು. ಮಾತೇ ಬರ್ತಾಯಿಲ್ಲ. ನೆನ್ನೆನೇ ಆ್ಯಕ್ಚುಲಿ ವೀಡಿಯೋ ಮಾಡಬೇಕು ಅಂತಿದ್ವಿ, ಬಟ್ ನಮಗೆ ಆಗಲಿಲ್ಲ. ಸಖತ್ ಬೇಜಾರಾಗೋಯ್ತು ಮನಸ್ಸೊಳಗಿಂದನೇ. ಈಗ ನನಗೆ ಗೊತ್ತಿರೋಂಗೆ ನೀವು ಕೂಡ ಒಂದು ಅಭಿಮನ್ಯು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತಿದೆ, ದಯವಿಟ್ಟು ಸ್ವಲ್ಪ ಹೇಳಿ ಅಭಿ. ಫಸ್ಟ್ ಆಫ್ ಆಲ್ ನೆನ್ನೆ ನಾವು ಸಿದ್ದಾಪುರದಲ್ಲಿ ನಡೆದಂಥ ಒಂದು ಆನೆ ಕಾರ್ಯಾಚರಣೆಗೆ ಹೋಗಿದ್ವಿ. ಆನೆ ಬಗ್ಗೆ ನಮಗೆ ತುಂಬ ಅಭಿಮಾನಗಳಿದೆ. ಆನೆ ಮೇಲೆ ತುಂಬ ಒಲವು ಪ್ರೀತಿ, ಆನೆ ಪ್ರಿಯರು ನಾವು. ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಅಭಿಮನ್ಯು, ನಮ್ಮ ಲೆಜೆಂಡ್ ಮೇಲಂತೂ ತುಂಬ ಅಪಾರವಾದ ಅಭಿಮಾನ ಇದೆ ನಮಗೆ. ಅದ್ರದ್ದು ಫ್ಯಾನ್ ಅಂತಲೇ ಹೇಳ್ಬೋದು. ಬಟ್ ನಾವೇನು ಆ ಕಾರ್ಯಾಚರಣೆಯಲ್ಲಿ ನಾವು ಶಾರ್ಟ್ ಲಿಸ್ಟ್ ನಮಗೆ ಬಂತು, ನೋಡಿದ ತಕ್ಷಣ ಒಂಥರ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡ್ತು. ಅಷ್ಟೊಂದು ಬೇಸರ ಮೂಡಿರೋ ಅಂಥ ಶಾರ್ಟ್ ಲಿಸ್ಟ್ ಅದು. ಯಾಕೆ ಅಂದರೆ ಎಲ್ಲ ಏನು 12 ಆನೆಗಳು ಅಷ್ಟೇ ಈ ಸಲ ಮಾಡಿರೋದು. ಎಸ್ಪೆಷಲಿ ನಮ್ಮ ಅಭಿಮನ್ಯು ಇಲ್ಲ ಅಂದಿದ್ದು ನಮಗೆ ಅರಮನೆಯಲ್ಲಿ ರಾಜನೇ ಇಲ್ಲ ಅನ್ನೋ ಥರ ಫೀಲ್ ಆಯಿತು. ಅಭಿಮನ್ಯು ಇಲ್ದಿರೋ ದಸರಾನ ನೋಡ್ಬೇಕಂತ ಒಂಥರ ಬೇಜಾರಾಗ್ತಿದೆ ಹೇಳ್ಬೇಕಂದ್ರೆ. ಬೇರೆ ಆನೆಗೆ ಆಪರ್ಚುನಿಟಿ ಸಿಗ್ತೈತೆ ಅನ್ನೋದು ಒಂಥರ ಖುಷಿ ಆದರೆ, ಬಟ್ ನಮ್ಮ ಅಭಿಮನ್ಯುಗೆ ನಮ್ಗೇನು ಇಂಟಿಮೇಷನ್ ಇಲ್ಲ. ಲಾಸ್ಟ್ ವರ್ಷನೂ ಏನು ಹೇಳಲಿಲ್ಲ. ಆ್ಯಕ್ಚುಲಿ ನಾನು ನೆನ್ನೆ ಏನು ಅಂದ್ಕೊಂಡೆ ಅಂತ ಹೇಳಿದ್ರೆ, ಅದು ಆ್ಯಕ್ಚುಲಿ ಅಂಬರಿಯವರ ಆನೆ ಅಲ್ವಾ, ಇದನ್ನೇನೋ ಸಪ್ರೇಟಾಗಿ ಒಂದು ಇದು ಮಾಡ್ಬೋದು, ಸರ್ಪ್ರೈಸ್ ಆಗಿ ಇದು ಮಾಡ್ತಾರೆ ಅಂತ ಅನ್ಕೊಂಡೆ. ಬಟ್ ಲಾಸ್ಟ್ ನನಗೆ ಎಲ್ಲ ಆಚೆ ಈಚೆ ವಿಚಾರಿಸಿ ಆದ್ಮೇಲೆ ಇಲ್ಲ ಅಭಿಮನ್ಯುನೇ ಬರೋದಿಲ್ಲ ಅಂತ 100% ಈ ಥರ ಅಸೂರೆನ್ಸ್ಗಳು ಬಂತು. ಭಾರಿ ಬೇಜಾರಾಗೋಯ್ತು. ಇನ್ನೂ ನಂಬಕ್ಕೆ ಆಗ್ತಾಯಿಲ್ಲ. ಇನ್ನೂ ಕೂಡ ನಮ್ಮ ಮನಸ್ಸಲ್ಲಿ ಇನ್ನೊಂದು ಏನು ಅನ್ನಿಸ್ತಿರೋದು ಅಂತ ಹೇಳಿದ್ರೆ, ಇಲ್ಲ ಏನೋ ಸರ್ಪ್ರೈಸ್ ಆಗಿ ಅಭಿಮನ್ಯುನ ತರ್ತಾರೇನೋ ಅಂತ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತಿದೆ ಇದ್ರ ಬಗ್ಗೆ? ನಾವು ಹಂಗೆ ಅನ್ಕೊಂಡಿದ್ದು. ಆ್ಯಕ್ಚುಲಿ ಏನಂದರೆ ಶಾರ್ಟ್ ಲಿಸ್ಟಲ್ಲಿ ಈಗ ಎಲೆಕ್ಷನಲ್ಲಿ ಅವಿರುದ್ಧ ಆಯ್ಕೆ ಅಂತ ಮಾಡ್ತಾರಲ್ಲ, ಆ ಥರ ನಮ್ಮ ಅಭಿಮನ್ಯುನೇ ಫಸ್ಟ್ ಇರ್ತಾನೆ ಅಂಬಾರಿ ಆನೆಯಾಗಿ. ಮಿಕ್ಕಿದ ಆನೆಗಳು ಲೀಸ್ಟ್ ಮಾತ್ರ ಅಂತ ನಾವು ಅಂದ್ಕೊಂಡಿದ್ದು. ಆಮೇಲೆ ನಾವು ಸುಮಾರು ಫೋನ್ ಕಾಲ್ಸು ವಿಚಾರಣೆಗಳು ಥ್ರೂ ಮಾಡಿದಾಗ, ಆಫೀಸರ್ಸ್ ಥ್ರೂ ಎಲ್ಲ ಕೇಳಿದಾಗ ನಮಗೊಂದು ಇನ್ಫಾರ್ಮೇಷನ್ ಬಂತು. ಆಗ ಗೊತ್ತಾಗಿದ್ದು ಅಭಿಮನ್ಯುಗೆ ಏಪ್ರಿಲ್ಗೆ 60 ವರ್ಷ ದಾಟಿಬಿಟ್ಟಿದೆ. ಈಗ ರನ್ನಿಂಗ್ 61 ವರ್ಷ ಅಂತ. ಸೊ ಇದರಲ್ಲಿ ನಿರ್ಲಕ್ಷ್ಯತನನೋ ಏನೋ ನಮಗೆ ಗೊತ್ತಿಲ್ಲ ಡಿಪಾರ್ಟ್ಮೆಂಟಿಂದ. ಈ ಥರ ಇದ್ದಿದ್ರೆ ಲಾಸ್ಟ್ ವರ್ಷನೇ ಹೇಳಿದ್ದಿದ್ರೆ ಅಭಿಮನ್ಯುಗೆ ಒಂದು ಒಳ್ಳೆ ಬೀಳ್ಕೊಡುಗೆ ಸಮಾರಂಭ ಮಾಡ್ಬೋದಾಗಿತ್ತು. ನನಗೂ ಅದೇ ಬೇಜಾರು ಮಾಡ್ಬೋದಾಗಿತ್ತು. ಲಕ್ಷಾಂತರ ಅಭಿಮನ್ಯು ಇದೆ. ಆದ್ರೆ ನಮ್ಮ ಏಷ್ಯಾದ ನಂಬರ್ 1 ಕುಮ್ಕಿ ಆನೆ ನಮ್ಮ ಲೆಜೆಂಡ್ ಅಭಿಮನ್ಯು. ನಮ್ಮ ಕರ್ನಾಟಕ ಸರ್ಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅದು ಹತ್ರ ಒಂದು 40 ವರ್ಷ ಕೊಡುಗೆ ಮಾತ್ರ ಭಾರಿ ಅಪಾರ ಆಗಿದೆ, ಮರೆಯೋಕ್ಕೆ ಆಗಲ್ಲ. ಈ ವರ್ಷ ಲಾಸ್ಟ್ ದಸರಾ ಅಂದ್ಬಿಟ್ಟು ನಾವೆಲ್ಲ ತುಂಬ ಚೆನ್ನಾಗಿ ಮಾಡಬೇಕು, ಒಳ್ಳೆ ಪ್ಲಾನಿಂಗ್ ಇತ್ತು. ಕಣ್ ತುಂಬ ನೋಡ್ಬೇಕನ್ನೋ ಒಂದು ಆಸೆ ತುಂಬ ಇತ್ತು ನಮಗೆ, ಅಭಿಮನ್ಯು ನೋಡಬೇಕು ಅಂತ ಲೆಜೆಂಡ್ರಿ ಆನೆ ಅದು. ಆಮೇಲೆ ಇನ್ನೂ ಏನಂದರೆ ನೋಡಿ, ಅದಕ್ಕೆ 60 ವರ್ಷ ಆಯಿತು. ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ನಾವು ಮೀರೋಕ್ಕಾಗಲ್ಲ. ಬಟ್ ನೋಡಿ, ನಮ್ಮ ಬಲರಾಮ ಆನೆ ಆಗಿರ್ಬೋದು, ಅರ್ಜುನ ಆನೆ ಆಗಿದ್ರು, ಅದಕ್ಕೆ ಆಫ್ಟರ್ 60 ಇಯರ್ಸ್ ಆದಮೇಲೂ ಕೂಡ ನಮ್ಮ ದಸರಾದಲ್ಲಿ ಭಾಗವಹಿಸಿದೆ. ಏನು ಸುಪ್ರೀಂ ಕೋರ್ಟ್ ಪ್ರಕಾರ, ಆದೇಶದ ಪ್ರಕಾರ ಅದಕ್ಕೆ ತೂಕ ಹೊರ್ಸಂಗಿಲ್ಲ, ಹೌದು. ಬಟ್ ನಮ್ಮ ಅರ್ಜುನ ಬಲರಾಮ ಆನೆನೂ ಏನೋ ಅಂಬಾರಿ ಹೋಗಲಿಲ್ಲ 10 ವರ್ಷ ಆದಮೇಲೆ. ಬಟ್ ನಮ್ಮ ಈ ಸಲ ದಸರಾಕ್ಕೆ ವಾಕಿಂಗಾರು ಬರಲಿ, ಪ್ರೊಫೆಷನ್ಗಾಗೂ ಬರಲಿ, ನಮ್ಮ ಅಭಿಮಾನಿ ಈ ಸಲ ದಸರಾದಲ್ಲಿ ಬರಬೇಕು ಅನ್ನೋದೇ ನಮಗೊಂದು ಆಸೆ ಆಗ್ಬಿಟ್ಟಿದೆ.
ಇದು ಅರಣ್ಯಾಧಿಕಾರಿಗಳು ಒಂದು ಸ್ವಲ್ಪ ಇದ್ರ ಬಗ್ಗೆ ಗಮನ ತಗೊಂಡು ನಮ್ಮ ಅಭಿಮಾನಿನ ಇದು ವರ್ಷ ಒಂದು ಒಳ್ಳೆ ಬೀಳ್ಕೊಡುಗೆ ಸಮಾರಂಭ ಮಾಡಬೇಕು. ಅಭಿಮಾನಿನ ಈ ಸಲ ನಾವು ನೋಡಿ ಕಣ್ತುಂಬ್ಕೊಳ್ಳೋಣ ಅಂತ ಲಕ್ಷಾಂತರ ಅಭಿಮಾನಿಗಳ ಪರವಾಗಿ ಹಾಗೆ ನಾವು ಅಭಿಮಾನಿನ ಪರವಾಗಿ ನಾವು ನಿಮ್ಮಲ್ಲಿ ಬೇಡ್ಕೊಳ್ತಿದ್ದೀವಿ. ಇದೊಂದು ವರ್ಷ ನಮ್ಮ ಅಭಿಮಾನಿಗೆ ಒಂದು ಏನೋ ಎಕ್ಸ್ಕ್ಯೂಸ್ ಕೊಟ್ಟು ಅಭಿ ಅವ್ರೆ, ಆಕ್ಚುಲಿ ಇದು ನಮಗೆ ನಂಬಕ್ಕೆ ಆಗ್ತಾ ಇಲ್ಲ. ಬಟ್ ನೋಡಿ, ಈಗ ನಮಗೆ ತಿಳ್ಕೊಂಡವ್ರಿಗೆ ಇವಾಗ 100% ಅಸೂರೆನ್ಸ್ ಆಗಿದೆ, ನಮಗೆ ಗೊತ್ತಾಗಿದೆ ಈಗ ಅಭಿಮಾನಿ ಬರಲ್ಲ ಅಂತ. ಬಟ್ ಇಲ್ಲ, ಸುಮ್ಮನೆ ಸುಳ್ಳು ಮೀಡಿಯಾಗಳು ಏನೇನೋ ಪ್ರಚಾರ ಮಾಡ್ತಾರೆ ಅಂತ. ಪಾಪ ಎಷ್ಟೋ ಜನಗಳು ಯಾರು ಮಾಡಲ್ಲ, ಇನ್ನೂ ಅಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಏನೇ ಅಂದ್ರೆ ಇದು ಅಫಿಷಿಯಲ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಆಗಿ ಹೇಳ್ಬೇಕು. ಅದ್ಬಿಟ್ರೆ ಇದು ಒಂಥರ ಅಫಿಷಿಯಲ್ ನ್ಯೂಸ್. ನಾನೇನ್ ಕೇಳ್ಕೊಳ್ಳೋದು ಗೊತ್ತಾ, ಟೋಟಲ್ ಆಗಿ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಇವರೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಥರ ಮಾಡಿಬಿಟ್ಟು ಒಂದು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿಬಿಟ್ಟು, ಈಗ ನಾವೆಲ್ಲ ಮೀಡಿಯಾದವ್ರು ಏನೋ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಜನ ಎಲ್ಲ ನಂಬಲ್ಲ, ಏನೋ ಸುಳ್ಳು ಪ್ರಚಾರ ಮಾಡ್ತಾರೆ ಈ ಥರ ಎಲ್ಲ ಅಂದ್ಕೊಂಡಿರ್ತಾರೆ. ಇವರಾಗಿ ಒಂದು ಅಫಿಷಿಯಲ್ ಆಗಿ ಒಂದು ರಿಲೀಸ್ ಮಾಡಿಬಿಟ್ರೆ ನಮಗೂ ಒಂಥರ ಒಂದು ಧೈರ್ಯ ಇರುತ್ತೆ, ಮತ್ತೆ ಒಂಥರ ಬೇಜಾರಾದ್ರೂ ತಡ್ಕೋಬಹುದು. ಎಷ್ಟೋ ಅಭಿಮಾನಿಗಳು ಇರ್ತಾರೆ, ಅವರು ತಡ್ಕೊಳಕ್ ಆಗದಿರೋ ಬೇಜಾರನ್ನ ಹೆಂಗೋ ತಡ್ಕೊಂಡು ಸಮಾಧಾನ ಆಗ್ತಾರೆ. ಬಟ್ ಆ ಥರನೂ ಏನು ಮಾಡಲಿಲ್ಲ, ಏನು ಬರಲಿಲ್ಲ ಅಫಿಷಿಯಲ್ ಆಗಿ ನಮಗೆ ವಿಡಿಯೋಗಳು ಪ್ರೆಸ್ ಕಾನ್ಫರೆನ್ಸ್ ಒಂದು. ಏನಂದ್ರೆ ಈಗ ನೋಡಿ ಏನಕ್ಕೆ ಅಪಪ್ರಚಾರ ಮಾಡ್ತಾರೆ. ಈಗ ಶಾರ್ಟ್ ಲಿಸ್ಟ್ ಬಂದಿದೆ ಆಲ್ರೆಡಿ, ಅಲ್ಲಿ ಅಭಿಮಾನಿ ಹೆಸರಿಲ್ಲ, ಜನಗಳು ಗೊಂದಲಕ್ಕೆ ಬೀಳ್ತಾರೆ. ಅದಕ್ಕೆ ಕನ್ಕ್ಲೂಷನ್ ಕೊಡ್ಬೇಕಾಗಿದ್ದು ಡಿಪಾರ್ಟ್ಮೆಂಟ್ ಅವರು. ಯಾರು ಅದನ್ನ ಅಪಪ್ರಚಾರ ಮಾಡ್ತಾ ಇಲ್ಲ, ಅಭಿಮಾನಿ ಬರಲ್ಲ ಅಂತ. ಲೀಸ್ಟ್ ಬಂದ್ಮೇಲೆ ತಾನೇ ಸೋಷಿಯಲ್ ಮೀಡಿಯಾ ಎದ್ದಿರೋದು. ಲೀಸ್ಟ್ ಬಂದ್ಮೇಲೆ ಅಭಿಮಾನಿ ಹೆಸರು ಇಲ್ಲ, ಅಭಿಮಾನಿ ಯಾಕೆ ಬರ್ತಾ ಇಲ್ಲ ಅಂತಾನು ರೀಸನ್ ಕೊಟ್ಟಿಲ್ಲ ಅಂದಾಗ ಜನಗಳು ಗೊಂದಲಗೀಳೋದು ಅದು ಖಚಿತ. ಹಂಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಇನ್ಫಾರ್ಮೇಶನ್ ಆನೆ ಪ್ರಿಯರ್ಗಳು ಇದು ಅಧಿಕಾರಿಗಳು ಡಾಕ್ಟರ್ಸ್ ಯಾರ ಹತ್ರನಾದ್ರು ಮಾತಾಡಿ ಕೆಲವೊಂದು ಇನ್ಫಾರ್ಮೇಶನ್ ಮಾತೂರಿಂದ ಆಗಲಿ ಯಾರ ಹತ್ರನಾದ್ರು ತಗೊಂಡು ಒಂದು ಸ್ವಲ್ಪ ಕನ್ಫರ್ಮೇಷನ್ ಆಗಿರೋ ಥ್ರೂ ಇಂದನೇ ಇದು ಈ ಥರ ಎಲ್ಲ ಬರ್ತಿರೋದು. ಇದು ಫೇಕ್ ನ್ಯೂಸು ಆ ಥರ ಅಲ್ಲ, ಕನ್ಫರ್ಮೇಷನ್ನೇ. ಆ ಶಾರ್ಟ್ ಲಿಸ್ಟ್ ನಿಮಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ, ಅದರಲ್ಲಿ ಅಭಿಮಾನಿ ಹೆಸರು ಇಲ್ಲಕ್ಕೆ ಇಲ್ಲ. ಅದು ಏನಕ್ಕೆ ಬರ್ತಾ ಇಲ್ಲ ಅಂತಲೂ ನಮ್ಮ ಯಾರು ಕನ್ಕ್ಲೂಷನ್ ಕೊಟ್ಟಿಲ್ಲ. ಸೊ ಇದಕ್ಕೆ ಅರಣ್ಯ ಅಧಿಕಾರಿಗಳು, ಮೇಲ್ಪಟ್ಟ ಅಧಿಕಾರಿಗಳೇ ಇದಕ್ಕೆ ಗೊಂದಲ ನೀಡಬೇಕು, ಗೊಂದಲಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಒಂದು ಪ್ರೆಸ್ ಕಾನ್ಫರೆನ್ಸ್ ಇನ್ನೇನೇ 8 ದಿನ ಇದೆ, ಅಷ್ಟರಲ್ಲಿ ಎಲ್ಲ ಗೊಂದಲಕ್ಕೆ ಪರಿಹಾರ ನೀಡಬೇಕು ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹೈಯರ್ ಅಥಾರಿಟಿ ಆಫೀಸರ್ಗಳಲ್ಲಿ ನಾನು ವಿನಂತಿಸ್ಕೋತಾ ಇದ್ದೀವಿ. ಆನೆ ಪರವಾಗಿ, ಆನೆ ಅಭಿಮಾನಿಗಳ ಪರವಾಗಿ, ಅಭಿಮಾನಿ ಫ್ಯಾನ್ಸ್ಗಳ ಪರವಾಗಿ. ಲಕ್ಷಾಂತರ ಅಭಿಮಾನಿಗಳು ನಮ್ಮಂಥವ್ರು ತುಂಬ ಬೇಜಾರಾಗ್ಬಿಡ್ತು. ನನ್ನ ಕಾರ್ಯಾಚರಣೆಯಿಂದನೇ ವಾಪಸ್ ಬಂದ್ಬಿಟ್ವಿ, ಅಷ್ಟು ಬೇಜಾರಾಗ್ಬಿಟ್ಟಿದ್ದು ನಮಗೆ. ಅಭಿಮಾನಿ ಇಲ್ಲ ಅಂದರೆ ಮನೇಲಿ ಮೇನ್ ಲೀಡ್ರೇ ಇಲ್ಲ, ಕ್ಯಾಪ್ಟನ್ನೇ ಇಲ್ಲ ಅಂದರೆ ಆ ಥರ ಮನೆ ಆಗೋಯ್ತದು. ಅರಮನೆಯಲ್ಲಿ ರಾಜನೇ ಇಲ್ಲ ಥರ ಫೀಲ್ ಆಗ್ಬಿಡ್ತು. ಆ ಕಳೆ ನಾನು ದಸರಾ ಗಜಪಯಣ ಶುರುವಾಯ್ತು ಅಂತ ಹೇಳ್ಬಿಟ್ಟು ಒಂದು ತಿಂಗಳಿಂದನೇ ಏನೇನೋ ಖುಷಿಲಿ ಮನಸ್ಸಲ್ಲಿ, ಅಯ್ಯೋ ಯಾಗಪ್ಪ ಡೇಟ್ ಎಲ್ಲಿ ಮಿಸ್ ಆಗ್ಬಿಡ್ತಪ್ಪ, ಯಾವುದು ಪ್ರೋಗ್ರಾಮ್ಗಳು ಮಧ್ಯೆ ಬಂದ್ಬಿಟ್ಟು ಇದಕ್ಕೆ ಹೋಗೋದಿರತ್ತಾಯ್ತ. ಬಟ್ ಈ ಶಾರ್ಟ್ ಲಿಸ್ಟ್ ರಿಲೀಸ್ ಆಗಿ ಅಭಿಮಾನಿನೂ ಇಲ್ಲ ಅಂತ ಗೊತ್ತಾದ್ಮೇಲೆ ನನಗೆ ಒಂಥರ ಮೈಂಡೇ ಬ್ಲಾಕ್ ಆದಂಗಾಗಿ ಏನೋ ಒಂಥರ ಭಾರಿ ಒಂಥರ ಇದೆ. ಲಾಸ್ಟ್ ಇಯರ್ ದಸರಾ ಅಂಬಾರಿ ಓರೋದು ಅಂತ ನಾವು ಆಗ್ಲಿಂದ ಫಿಕ್ಸ್ ಆಗ್ಬಿಟ್ಟಿದ್ವಿ ಲಾಸ್ಟ್ ಇಯರ್ ಇಂದ. ಸೊ ಈ ವರ್ಷ ಅದಕ್ಕೆ ತುಂಬಾ ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ನಡ್ಸ್ಕೊಡ್ಬೇಕು. ಏನಾದ್ರು ನಮ್ಮ ಮನೆ ಮೈನ್ ಲೀಡ್ರು ಅನ್ನೋ ತರ ಫೀಲ್ ಆಗ್ತಿದ್ದು ಅಭಿಮಾನಿ. ಆ ತರ ನಾವು ತುಂಬಾ ಆಸೆ ಇಟ್ಕೊಂಡು ಇದು ಒಂದು ವರ್ಷ ಸಖತ್ತಾಗಿ ಮಾಡ್ಬಿಡೋಣ, ನೋಡೋಣ, ಚೆನ್ನಾಗಿರ್ತದೆ ಅಭಿಮಾನಿದು ಲಾಸ್ಟ್ ವರ್ಷ. ಅದಕ್ಕೂ ಒಂಥರ ಎಲ್ಲ ತರ ನಾವೊಂದು ಗೊತ್ತಿದ್ದಿದ್ರೆ ವಿಷಯ. ಎಷ್ಟೋ ಜನರು ಹೂವು ಆಗ್ಲಿ, ಹಣ್ಣು ಕೊಡೋದಾಗ್ಲಿ, ಕೊಡುಗೆಗಳು ಕೊಡೋದಾಗ್ಲಿ ಎಷ್ಟೋ ಮಾಡ್ತಿದ್ರು. ಬಟ್ ಸಡನ್ ಆಗಿ ರಿಟೈರ್ಮೆಂಟ್ ಆದ್ರೆ ಎಷ್ಟು ಜನ ಈಗ ಅದನ್ನ ನೋಡಕ್ಕಿಂತಾನೆ ಎಲ್ಲೆಲ್ಲಿಂದನೂ ಬರ್ತಾರೆ. ಈ ಉತ್ತರ ಕನ್ನಡದಿಂದ ಆಗಿರ್ಬೋದು, ನಾರ್ತ್ ಇಂಡಿಯನ್ಸ್ ಆಗಿರ್ಬೋದು, ತುಂಬಾ ಕಡೆಗಳಿಂದ ಬರ್ತಾರೆ. ನಮ್ಮ ಕರ್ನಾಟಕದಲ್ಲೆಲ್ಲ ಔಟ್ ಆಫ್ ಸ್ಟೇಟ್ ಅಲ್ಲೂ ತುಂಬಾ ಅಭಿಮಾನಿಗಳಿದ್ದಾರೆ. ಅಭಿಮಾನಿನೂ ಅಪಾರವಾದ ಕೆಲಸಗಳು ಮಾಡಿದೆ. ಇದೆಲ್ಲ ಅವ್ರಿಗೆ ಅಭಿಮಾನಿವಿನ ಅಭಿಮಾನಿಗಳಿಗೆ ಮಾಡಿದ ಮೋಸ ಅಂತ ನಮಗೆಲ್ಲ ಅನಿಸ್ತಿದೆ. ಮೋಸನೇ ಇದು. ಯಾಕೆಂದ್ರೆ ಇದು ಅಭಿಮಾನಿಗೆ ಆಗಿರೋ ಮೋಸ ಅಲ್ಲ, ಅಭಿಮನ್ಯುವಿನ ಅಭಿಮಾನಿಗಳಿಗೆ ತುಂಬಾ ಮೋಸ ಆಗಿದೆ ಅಂತ ಅನಿಸ್ತಿದೆ. ಇದ್ರ ಬಗ್ಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಆಲ್ರೆಡಿ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ, ಮಾಹಿತಿಗಳು ಇರುತ್ತೆ. ಅದನ್ನ ಲಾಸ್ಟ್ ಇಯರ್ಸೇ ಹೇಳಿದಿದ್ರೆ ಜನಗಳಾಗ್ಲಿ ಅಭಿಮಾನಿಗಳಾಗ್ಲಿ ಏನೇ ಆಗ್ಲಿ ಒಂದ್ ಸ್ವಲ್ಪ ಬೇರೆ ರೀತಿನೇ ನಡೀತಾ ಇತ್ತು. ಅದು ಆನೆ ಪ್ರಿಯರಿಗೆಲ್ಲ ಒಂಥರ ನಮ್ಮ ಅಂತ ಅಭಿಮಾನಿ ನೋಡಿ, ಅಭಿಮಾನಿಗೆ ತುಂಬಾ ಲಾಸ್ಟ್ ಇಯರ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಲಾಸ್ಟ್ ಇಯರ್ ನಾವು ಈಗ ನೋಡಿ ಆಕ್ಚುಲಿ ಲಾಸ್ಟ್ ಇಯರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ನಾವು ಹೇಳ್ತಿದ್ಯಲ್ವಾ. ಆಯ್ತು, ಲಾಸ್ಟ್ ಇಯರ್ ಇನ್ಫಾರ್ಮೇಶನ್ ಕೊಡೋಕ್ಕಾಗಿಲ್ಲ ಅಂತಲೇ ಅನ್ಕೊಳ್ಳಿ. ಯಾಕಂತ ಹೇಳಿದ್ರೆ ಕೆಲವೊಂದ್ಸಲಿ ಆನೆಗಳದ್ದು ಈ ಮದ ಬರೋ ಟೈಮಲ್ಲಾಗಲಿ ಇಲ್ಲ ಬೇರೆ ಥರದೆಲ್ಲ ಏನೋ ಬಾಡಿ ಚೇಂಜಸ್ಸು, ಹುಷಾರಿಲ್ದೇನೆ, ಮಾವುತಗಳಿಗೋ ಕಾವಡಿಗಳು ಅದು ಸಡನ್ ಆಗಿರ್ಬೋದು. ಅದನ್ನ ಅವರು ಒಂದು ವರ್ಷದ ಹಿಂದೆ ಡಿಸೈಡ್ ಮಾಡೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಈಗ ಆಗಿರೋ ಸಿಚುವೇಶನ್ ಅಲ್ಲಿ ಏನು ತೊಂದರೆ ಆಗಿದೆ ಅನ್ನೋದನ್ನು ನಮಗೆ ತಿಳಿಸಿದ್ರೆ ಸಾಕು ಅಷ್ಟೇ.
ಯಾಕೆ ನಾವು ಕಳೆದ ವರ್ಷ ಹೇಳಿಲ್ಲ ನಮಗೆ ಅದು ಅವ್ರ ತಪ್ಪು ಅಂತ ನಾವು ದೂರಕ್ಕಾಗಲ್ಲ. ಯಾಕಂದರೆ ಕೆಲವೊಂದ್ಸಲ ಎಲ್ಲನೂ ಅನಲೈಸ್ ಮಾಡಿಬಿಟ್ಟು ಫುಲ್ ಬಾಡಿ ಚೆಕಪ್ ಆನೆದಾಗ ಎಲ್ಲನೂ ಟೋಟಲಾಗಿ ಅದು ಇದು ಅಂತಲ್ಲ ಎಲ್ಲ ಅನಲೈಸ್ ಮಾಡಿ ಇದು ಮಾಡೋಕ್ಕಾಗುತ್ತೆ. ಇವಾಗ ಏನಾಗಿದೆ ಅಟ್ ಪ್ರೆಸೆಂಟು ಏನಕ್ಕೆ ಬರ್ತಾಯಿಲ್ಲ ಅನ್ನೋದು ಒಂದು ಕನ್ಕ್ಲೂಷನ್ ನಮಗೆ ಬೇಕಷ್ಟೇ. ಇವಾಗ ಕನ್ಕ್ಲೂಷನ್ ಎಲ್ಲ ಆನೆ ಅದು ಇನ್ನೂ 2-3 ಸಲ ಓವರ ಕೆಪಾಸಿಟಿ ಇರೋಂಥ ಆನೆ, ಅದ್ರದ್ದು ಕೆಪಾಸಿಟಿನ ಪವರ್ನ ಮಾತಾಡೋ ಅದೇ ಈಗ ನೋಡಿ ನಾವೀಗ ಅದ್ರ ಪವರು ಅದ್ರ ಬಗ್ಗೆ ನಮಗೆಲ್ಲ ತುಂಬಾ ಗೊತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು, ಎಷ್ಟೋ ಜನರಿಗೆ 1000 ಜನರಿಗೆ ಗೊತ್ತು. ನಮ್ಗೆ ಅನ್ಸೋ ಅಫಿಷಿಯಲ್ ಆಗಿ ಈಗ ಅವ್ರದ್ದೊಂದು ಅಫಿಷಿಯಾಲಿಟಿ ಇರುತ್ತಲ್ವಾ, ಅಫಿಷಿಯಲ್ ಆಗಿ ಏನಾಗಿದೆ ಏನ್ ತೊಂದರೆ ಅನ್ನೋದು ನಮಗೆ ತಿಳಿದು ಬಂದ್ರೆ ಏನೋ ಒಂದು ಮನಸ್ಸಿಗೆ ಸಮಾಧಾನ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಏನಂದ್ರೆ ನಮ್ಗೆ ಹೇಳಕ್ ಬರಲ್ಲ, ಆ ಥರ ಒಳಸಂಚುಗಳು ಇರ್ಬೋದು, ಯಾರ್ದಾರು ಕೈವಾಡಗಳು ಎದುರು ಇರ್ಬೋದು, ಇಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರನೂ ಇರ್ಬೋದು. ಅದಕ್ಕೆಲ್ಲ ಕನ್ಕ್ಲೂಷನ್ ಕೊಡ್ಬೇಕಂದ್ರೆ ಡಿಪಾರ್ಟ್ಮೆಂಟ್ ಅವರೇ ಹೇಳ್ಬೇಕು. ನಮ್ಗೆ ಅನ್ಸುತ್ತೆ ಇದು 100% ಅಭಿಮಾನಿಗೂ ಮೋಸ, ಅಭಿಮಾನಿಗಳಿಗೂ ಮೋಸ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಏನು ಇಂಟಿಮೇಷನ್ ಕೊಡ್ದಾನೆ ಆನೆನೇ ಬರಲ್ಲ ಅಂದ್ರೆ ಅದೊಂಥರ ತಡ್ಕೊಳಕ್ಕಾಗಲ್ಲ. ಅಭಿಮಾನಿ ಇಲ್ದಿರ ದಸರಾ ನೋಡೋದು ಒಂಥರ ಸಖತ್ ಬೇಸರ ಉಂಟು ಮಾಡ್ತದೆ. ನೋಡಬೇಕು ಏನು ಮಾಡ್ತಾರೆ ನಮ್ಮ ಅಧಿಕಾರಿಗಳು. ಅಟ್ಲೀಸ್ಟ್ ಅಂಬಾರಿ ಓರ್ಸೋಕ್ಕಾಗಿಲ್ಲ ಅಂದ್ರೂ ನಮ್ಮ ಪ್ರೊಸೆಷನ್ಗಾರು ಕರ್ಕೊಬರ್ಲಿ, ಎಲಿಫೆಂಟು ವಾಕಿಂಗಾರು ಕರ್ಕೊಬರ್ಲಿ, ಎಲ್ಲದಕ್ಕೂ ಭಾಗಿಯಾಗಲಿ ಅಂತ ಕರ್ಕೊಂಡು ಬರ್ದನೇ ಇರೋಂಥ ಆನೆ ಅಲ್ಲ, ಅದು ಲೆಜೆಂಡ್ರಿ ಆನೆ. ಯಾಕಂದ್ರೆ ಇವಾಗ ಅದಕ್ಕೆ ನಮಗೆಲ್ಲ ಗೊತ್ತಿರಂಗೆ ಮದ ಇಳ್ದಿದೆ, ಆಮೇಲೆ ಏನು ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಏನಿಲ್ಲ. ಆನೆ ತುಂಬಾ ನಮಗೆ ಕನ್ಕ್ಲೂಷನ್ ಕೊಟ್ಟು ಸ್ವಂತ ಮಗನ್ ತರ ನೋಡ್ಕೊಂಡಿದ್ದಾರೆ. ಅಂತ ಅಪಾರವಾದ ಪ್ರೀತಿ ಬಾಂಡಿಂಗು ನೀವೇ ನೋಡಿರ್ತೀರಾ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲ ಆಗಿರ್ಲಿ, ಎಲ್ಲೇ ಆಗಿರ್ಲಿ. ಅವ್ರದ್ದು ಬಾಂಡಿಂಗ್ ಬಗ್ಗೆ, ಅವ್ರ ಪ್ರೀತಿ ಬಗ್ಗೆ ಎರಡು ದೂಸರ ಮಾತೇ ಇಲ್ಲ. ಅಭಿಮಾನಿ 3 ಕಿಲೋಮೀಟ್ರು ದೂರದಲ್ಲಿ ಬಂದರೆ, ವಸಂತಣ್ಣ ಬಂದರೆ ಅಭಿಮಾನಿ ಅಂತ ಅಪಾರ ಪ್ರೀತಿ ಹೊಂದಿರೋ ಅಂಥ ಬಾಂಡಿಂಗ್ ಅದು. ಆನೆನ ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಅದ್ರ ಬಗ್ಗೆ ಡೌಟ್ಸ್ ಇಲ್ಲ. ಬಟ್ ಏನು ಮಾಡ್ತಾರೆ ಗೊತ್ತಿಲ್ಲ. ಈ ಸಲ ನಮ್ಮದು ಒಂದು ಅನಿಸಿಕೆ ಏನಂದರೆ, ದಯವಿಟ್ಟು ಈ ಸಲ ದಸರಾ ಕರ್ಕೊಬನ್ನಿ, ನಮ್ಮ ಅಭಿಮಾನಿನ ನೋಡಲೇಬೇಕು ಅಂತ ನಮಗೆಲ್ಲ ಆಸೆ ಆಗಿದೆ. ಇದರದ್ದು ಮೇಲಧಿಕಾರಿಗಳು ಏನು ಮಾಡ್ತಿರೋ ಗೊತ್ತಿಲ್ಲ. ಸಲ ಟ್ರೈ ಮಾಡಿ ಅಂತಲೇ ಹೇಳ್ತಾ ಇದ್ದೀವಿ, ಒಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಂಡು ನಮ್ಮ ಅಭಿಮಾನಿನ ಕರೆಸಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಭಿ ಅವರೇ.